ಅದು ಅವ್ರ ರೂಮಿಗೆ ಹೋದ್ಲು. ಇವಾಗ ನಾನು ನನ್ನ ರೂಮಿಗೆ ಹೋಗಬೇಕು. ಜಲ್ದಿ ಜಲ್ದಿ ಹೋದ್ರಾಯ್ತು ನೋಡಿ. ಕತ್ಲೆ ಅಂದರೆ ಭಯ ಆಗ್ತದೆ ಇವಾಗಂತೂ ನನಗಂತೂ. ಯಾಕೋ ಏನೋ ಇಷ್ಟು ಮೊದಲಕ್ಕೆ ನನಗೆ ಭಯ ಅನ್ನೋದೇ ಆಗಿರಲಿಲ್ಲ. ಮೀನಾ, ಒಬ್ಳೆ ಸಿಕ್ಯಾ? ಇವತ್ ನಾನು ನಿನ್ನ ಸೇರ್ಕೊಳ್ಳೋದೇ ಬಿಡೋದಿಲ್ಲ ಮೀನಾ. ಇವತ್ ನಾನು ನಿನ್ನ ಸೇರ್ತೀನಿ. ಇವಾಗಲೇ ಯಾವ ದೇವಿನ ಕಾಟನೇ ಇಲ್ಲ, ಯಾವ್ದ್ರದ್ದು ಧ್ವನಿನೂ ಕೇಳಿಸ್ತಾ ಇಲ್ಲ. ಇಲ್ಲಿಂದ ಜಲ್ದಿ ಜಲ್ದಿ ಓಡೇ ಬಿಡ್ಬೇಕಪ್ಪ. ಅಮ್ಮ, ಇದೇನು ಧ್ವನಿ ಕೇಳಿಸ್ತಾ ಇದೆ ಏನಾಗೋದು? ದೇವ ಏನಾದರೂ ಮತ್ತೆ ಬಂದ? ಇಲ್ಲಿಂದ ಮೊದಲು ಓಡೋಬೇಕು. ಓಡು ಮೀನಾ, ಫಾಸ್ಟ್ ಓಡು ಮೀನಾ. ಮೀನಾ, ಎಲ್ಲಿಗೆ ಹೋಗ್ತಾ ಇದೀಯಾ? ಇವತ್ ನಾನು ನಿನ್ನ ಸೇರ್ದೆ ಬಿಡಲ್ಲ ಮೀನಾ. ನಿನ್ನಲ್ಲಿ ನಾನಿರ್ಬೇಕು, ನಿನ್ ಮೈಯಲ್ಲಿ ನಾನಿರ್ಬೇಕು, ನೀನು ನಾನಾಗ್ಬೇಕು ಇನ್ಮೇಲೆ. ಬರ್ತೀನಿ ಮೀನಾ, ಬರ್ತೀನಿ. ಬೇಡ, ನೀನು ನನ್ನ ಹತ್ರ ಬರಬೇಡ. ನೀನು ನನ್ನ ಒಳಗಡೆ ಬರಬೇಡ. ಬೇಡ ಪ್ಲೀಸ್, ನಿನ್ನ ಕೈ ಮುಗಿತೀನಿ. ನಾನು ಅಂತ ತಪ್ಪೇನು ಮಾಡಿಲ್ಲ. ನಾನು ಬರ್ತೀನಿ ಮೀನಾ, ಬಂದೇ ಬರ್ತೀನಿ. ನೀನ್ ಹೇಳಿದ ತಕ್ಷಣ ನಾನು ಬಿಡೋಕ್ಕಾಗಲ್ಲ ಮೀನಾ. ನಿನ್ನಲ್ಲಿ ನಾನು ಸೇರ್ಕೋತೀನಿ ಇವತ್ತು. ಸೇರ್ಕೊಂಡು ನಿನ್ನ ಸಂಸಾರನ ನಾನು ಹಾಳು ಮಾಡ್ತೀನಿ. ಯಾಕಂದ್ರೆ ನಿನ್ ಮಾವ ನನ್ನ ಸಂಸಾರನ ಎಲ್ಲ ಹಾಳು ಮಾಡಿ ನುಚ್ಚು ನೂರು ಮಾಡ್ದ. ಅದಕ್ಕೆ ಇವತ್ತು ನಾನು ನಿನ್ನ ಸಂಸಾರನ ಹಾಳು ಮಾಡ್ದೆ ಬಿಡಲ್ಲ ಮೀನಾ, ಬಿಡಲ್ಲ. ಬೇಡ ಬೇಡ, ನಿನ್ನ ಕೈ ಮುಗಿತೀನಿ. ಬೇಡ, ನೀನು ನನ್ನ ಮೈಯಲ್ಲಿ ಬಂದು ಸೇರ್ಕೋಬೇಡ ಪ್ಲೀಸ್. ನಿನ್ನ ಕೈ ಮುಗಿತೀನಿ. ನೀನೇನು ಹೇಳಿದ್ರು ನಾನು ಮಾಡ್ತೀನಿ. ಪ್ಲೀಸ್ ನನ್ನೊಳಗಡೆ ಬರ, ನೀನು ಬರಕ್ಕೆ ಹೋಗಬೇಡ ಪ್ಲೀಸ್. ನೀನೇನು ಹೇಳಿದ್ರು ಅಷ್ಟೇ, ನಾನು ನಿನ್ನೆಲ್ಲ ಸೇರ್ತೀನಿ. ಬಂದೆ ಮೀನಾ, ಬಂದೆ. ಬೇಡ ಬೇಡ. ಇನ್ಮೇಲೆ ಯಾರು ಸುಮ್ಮನೆ ಬಿಡಲ್ಲ. ನೀನು ಮಾವ ಅನ್ಸ್ಕೊಂಡವನೆ ನನ್ನ ಜೀವನ ಎಲ್ಲ ಹಾಳು ಮಾಡ್ತಾ ಇಲ್ವಾ? ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಇನ್ನು ಬಿಡಲ್ಲ ಮಾವ. ಯಾರು ಸುಮ್ಮನೆ ಬಿಡಲ್ಲ ಇನ್ಮೇಲೆ ನಾನು. ಮೀನಾ, ಎಲ್ಲಿಗೋಗಿದ್ದೆ? ಇಲ್ಲೇನು ಮಾಡ್ತಾ ಇದೀಯ ನೀನು? ಅದು ರೀ, ಅದು ನಾನು ಇಲ್ಲಿ ಏನೋ ಶಬ್ದ ಆಯಿತು, ಅದನ್ನು ನೋಡೋದಕ್ಕೆ ಬಂದೆ ರೀ. ಆ ಕಡೆ ಯಾಕೆ ತಿರ್ಕೊಂಡು ಮಾತಾಡ್ತಾ ಇದೆಯಾ? ಈ ಕಡೆ ತಿರ್ಕೊಂಡು ಮಾತಾಡು. ಏನೋ ಶಬ್ದ ಆದಂಗೆ ಆಯಿತು ರೀ, ಬೆಕ್ಕು ಓಡಾಯ್ತೇನೋ, ಅದಕ್ಕೆ ನಾನು ನೋಡೋದಕ್ಕೆ ಬಂದೆ. ಯಾಕ್ರಿ, ನೀವು ಯಾಕೆ ಬಂದ್ರಿ? ನನಗೂ ಹಾಗೆ ಆಯಿತು, ಏನೋ ಶಬ್ದ ಆಯಿತು, ಅದಕ್ಕೆ ನೋಡಿದ್ರಾಯ್ತು ಬಂದೆ. ನೀನೊಬ್ಬಳೇ ಏನು ಮಾಡ್ತಾ ಇದೆಯಾ ಇಲ್ಲ ಅಂತೇಳಿ ಅದನ್ನು ಕೇಳಿದೆ. ಬಾ ಹೋಗೋಣ. ಸರಿ ಬನ್ನಿ ರೀ, ಹೋಗೋಣ. ನನಗೊಂದು ಕ್ಷಣ ಗಾಬರಿ ಆಗಿತ್ತು ಗೊತ್ತಾ ಮೀನಾ, ಎಲ್ಲಿಗೆ ಹೋದ್ಲು ಮೀನಾ ಅಂತ ಹೇಳಿ ಫುಲ್ ಗಾಬರಿ ಆಗಿತ್ತು. ಅದಕ್ಕೆ ಏನೋ ಸೌಂಡ್ ಬೇರೆ ಆಗ್ತಾ ಇತ್ತು, ಅದಕ್ಕೆ ನೋಡಿದ್ರೆ ಆಯಿತು ಅಂತ ಬಂದೆ. ಅದರಲ್ಲಿ ನೀನು ಮೊದಲೇ ಭಯ ಪಡ್ತಾ ಇದ್ದೆಲ್ಲ, ಹಾಗಾಗಿ ನೋಡಿದ್ರೆ ಆಯಿತು ಅಂತ ಬಂದೆ ಮೀನಾ. ಹೌದು ರೀ, ನಾನು ಸೌಂಡ್ ಆಗಿದ್ದಕ್ಕೆ ಎದ್ದು ಬಂದೆ, ಇಲ್ಲಾಂದರೆ ಬರ್ತಿರ್ಲಿಲ್ಲ ರೀ. ಬನ್ನಿ ಹೋಗೋಣ, ಮಲ್ಕೊಳ್ಳೋಣ ಬನ್ನಿ. ಹೌದಾ, ಸರಿ ಆಯಿತು ನಡಿ. ನನಗಂತೂ ತುಂಬ ನಿದ್ದೆ ಬರ್ತಾ ಇದೆ. ಹೇಗೋ ಎಚ್ಚರ ಆಯಿತು, ನೀನು ನೋಡೋಕ್ಕಂತ ಬಂದೆ, ನೀನು ಇಲ್ಲೇ ಇದೆಯಲ್ಲ. ಸರಿ ನಡಿ ಹೋಗೋಣ ಮೀನಾ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ದಾರಿ ತಪ್ಪಿದ ಮಗ ಹೇಗೆ ಅರ್ಥ ಇದೆ ಸೀರಿಯಲ್ ಕತೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಬ್ಬರು ಚಾನಲ್ನ ನೋಡಬೇಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಬೇಕು ಅಂತ ಅನ್ಸುತ್ತೆ. ನನಗೆ ಆದಷ್ಟು ನಾನು ವಿಡಿಯೋನ ಬಿಡ್ತಾ ಹೋಗ್ತೀನಿ. ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕತೆಗಳನ್ನ ನಾನು ಹುಡುಕಿ ನಿಮಗೆ ಕೊಡ್ತಾ ಇರ್ತೀನಿ. ನೀವು ಪ್ರತಿಯೊಬ್ಬರು ನನ್ನ ವಿಡಿಯೋನ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ವಿಡಿಯೋ ಯಾವ ರೀತಿ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಎಲ್ಲ ಕೆಲಸ ನಾನು ಮಾಡಬೇಕಾ? ಇವ್ರ ಕಡೆಯಿಂದ ಎಲ್ಲ ಕೆಲಸ ಮಾಡಕ್ಕೆ ನನಗೆ ಮೀನಾ, ಏನ್ ಮಾಡತ್ತೇವ ಇಲ್ಲಿ? ಎಲ್ಲ ಕೆಲಸ ಮಾಡಿದ್ಬಿಟ್ಟ ಇಲ್ಲಿ ಬಂದು ಕೂತಿಯಲ್ಲ, ಯಾಕೆ ಇವತ್ತ ಹಿಂಗ ಇಲ್ಲಿ ಬಂದು ಕೂತಿದಿ ಚೇರ್ ಮೇಲೆ? ಎಲ್ಲ ಕಸ ಹೊಡೆದಿದೆ, ಹಾಕಿದಿ, ರಂಗೋಲಿ ಹಾಕಿದಿ, ಎಲ್ಲ ಮಾಡಿ ನೀವು ಸ್ನಾನ ಮಾಡಕ್ ಹೋಗ್ಯಾಕಲ್ಲೇವ? ಇವತ್ತೇಕ ಇಲ್ಲಿ ಚೇರ್ ಮೇಲೆ ಬಂದು ಕೂತಿದಿ? ಏನಂದೆ? ಅದು ಅತ್ತೆ, ಅದು ಯಾಕೋ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು, ಹಾಗಾಗಿ ಇಲ್ಲೇ ಬಂದು ಕುಂತೆ ಅತ್ತೆ. ಯಾಕತ್ತೆ, ಏನಾದರೂ ಕೆಲಸ ಆಯ್ತಾ? ಇಲ್ಲ ನಾನು ಸಸಿ ಯಾಕೆ ಹಿಂಗೆ ಕುಂತ್ಲು, ಇಷ್ಟು ಬೇಜಾರಾಗಿ ಕುಂತಾಳಲ್ಲ, ಎಲ್ಲ ಕೆಲಸ ಪಟ ಪಟ ಅಂತ ಮಾಡಾಕಿ ಯಾಕೆ ಇಲ್ಲಿ ಬಂದು ಕುಂತಾಳು ಅಂತ ನನಗೊಂದು ಸ್ವಲ್ಪ ಗಾಬರಿ ಆಯಿತು. ಅದಕ್ಕೆ ಕೇಳಿ ಮೀನಾ, ಬಾ ಒಳಗೆ ಹೋಗೋನು. ಸರಿ ಅತ್ತೆ, ನೀವು ಹೋಗಿ, ನಾನು ಬರ್ತೀನಿ. ಸರಿ ಆಯಿತು ಮೀನಾ, ನಾನು ಹೋಗಿರ್ತೀನಿ, ನೀನು ಬಾ. ಏನಾದರೂ ಇದ್ರೆ ನನ್ನ ಮುಂದೆ ಹೇಳ್ಕೊ. ಈ ರೀತಿ ನೀನು ಇರಕ್ಕೆ ಹೋಗಬೇಡ ಮಗಳ, ನೀನು ಈ ರೀತಿ ನನಗೆ ನೋಡೋಕ್ಕಾಗಲ್ಲ. ಸರಿ ಆಯಿತು ಅತ್ತೆ, ಏನಿಲ್ಲ ಅತ್ತೆ, ಒಳಗಡೆ ಬರ್ತೀನಿ, ನಡೀರಿ ಅತ್ತೆ. ಯಾಕೆ ಈ ರೀತಿ ಅದಾಳಿಕೆ? ಮೊದಲು ಈ ರೀತಿ ಇರ್ತಿರ್ಕಿಲ್ಲಲ್ಲ, ಇವಾಗ ನೋಡಿದ್ರೆ ಯಾಕೋ ಒಂಥರನ ಮಾಡಾಕತ್ತಾಳು. ಏನೋ ಹುಚ್ಚುಡಿ.
ಇವಳ ಗಂಡ ಸಲ್ಗಿ ಕಟ್ಟಿರೋದಕ್ಕೆ ಗಂಡನ ಸಲಿಗೆ ನನಗೆ ಕೊಟ್ಟಿದ್ದಕ್ಕೆ ಮೋಸ ಮಾಡ್ದ. ಇವ್ರ ಗಂಡ ನನಗೆ ಮೋಸ ಮಾಡ್ದ. ಇವ್ರು ಯಾರನ್ನ ಇವ್ರನ್ನ ಸುಮ್ಮನೆ ಸುಮ್ಮನೆ ಬಿಡಲ್ಲ. ಬಿಡಲ್ಲ. ನೀನು ನಡಿ ಒಳಗೋಗೋಣ. ಇಲ್ಲ ನಿಮ್ಮ ಮತ್ತೆ ಡೌಟ್ ಬರುತ್ತೆ. ಇವಾಗ ನಾನು ಕಾಣಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಇವ್ರ ಮನೆಯಲ್ಲಿ ಹೋಗಲ್ಲ, ಹೊರಗಡೆ ಹೋಗ್ತೀನಿ. ಆಮೇಲೆ ಬಂದು ಇವ್ರ ಮನೆಗೆ ಸೇರ್ಕೊತೀನಿ. ಎಷ್ಟೊಂದು ಸುಸ್ತಾಗ್ತಾ ಇದೆ. ನನಗೆ ಯಾಕೆ ಈ ರೀತಿ ಆಗ್ತಾ ಇದೆ? ಏನಾಯಿತು? ಒಂದು ಅರ್ಥ ಆಗ್ತಾ ಇಲ್ಲ. ತಲೆ ನೋಡಿದ್ರೆ ಈ ಭಾರ ಅನಿಸ್ಬಿಟ್ಟಿದೆ. ನಾನು ಯಾಕೆ ಇಲ್ಲಿ ಕುತ್ಕೊಂಡಿದ್ದೀನಿ? ನಾನು ಇಷ್ಟೊತ್ತಿಗೆಲ್ಲ ಸ್ನಾನ ಮಾಡ್ತಿರ್ಬೇಕಲ್ವಾ? ಏನಾಯಿತು ಏನೋ? ಅಮ್ಮ ಬೇರೆ ಮಲ್ಕೊಂಡೇ ಇದ್ದಾರೆ. ಹೋಗೋಣ ನಡಿ ಒಳಗಡೆ. ಮೀನಾ, ಅವಾಗಲೇ ಒಳಗೆ ಹೋಗು ಅಂತ ಹೇಳಿದೆ. ಇನ್ನೂ ಇಲ್ಲೇ ಏನು ಮಾಡ್ತಾ ಇದೆಯಾ? ಏನಾಯಿತು? ತಲೆ ಯಾಕೆ ಹಿಡ್ಕೊಂಡಿದ್ಯಾ? ಅದು ಅತ್ತಿ, ಯಾಕೋ ತಲೆ ತುಂಬಾ ನುಸಾಗ್ತದೆ. ತುಂಬ ಭಾರ ಅನಿಸ್ತಾ ಇದೆ. ಮೈಗೆ ಎಲ್ಲ ತುಂಬ ಸುಸ್ತಾಗ್ತಿರತ್ತೆ ಅನಿಸ್ತಾ ಇದೆ. ಯಾಕೆ ಈ ರೀತಿ ಅನಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅತ್ತಿ. ತುಂಬಾ ತಲೆ ನೋವುತ್ತೆ. ಅವಾಗಲೇ ಹೋಗ್ಬೇಕಾದ್ರೆ ಚೆನ್ನಾಗೇ ಇದ್ದಿಲ್ಲ, ಇವಾಗೇನಾಯಿತು? ಸರಿ ನಡಿ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಆಮೇಲೆ ಆರಾಮಾಕತಿ. ನಡಿ. ಸರಿ ಅತ್ತೆ, ಆಯಿತು. ಬಾ ಮೀನಾ, ಇಲ್ಲೇ ಮಕ್ಕೊಂಬಿಡು. ಪಾಪ ತರುಣ್ ಮಕ್ಕೊಂಡಾನು, ಅದಕ್ಕಾಗಿ ಇಲ್ಲೇ ಮಕ್ಕೊಂಬಿಡು ಬಾ. ನಿಮ್ಮ ಮಾವನು ಆಗ ಎದ್ದು ಹೋಗ್ಯಾನ ವಾಕಿಂಗ್. ನೀನು ಇಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡ ಆಮೇಲೆ ಬೇಕಿದ್ರೆ ಬಾರಂತೆ ಜಂಡು ಬಾಂಬ್ ಏನಾರ ಹಚ್ಚಲೇನವ? ಬೇಡ ಅತ್ತೆ, ನೀವು ಇಷ್ಟು ಕೇರೋದು ಮಾಡೋದು ನೋಡಿ ನನಗೆ ಭಾಳ ಬೇಜಾರಾಗತ್ತತಿ. ಪಾಪ ಇವ್ರ ಕಡೆಯಿಂದ ನಾನು ಕೆಲಸ ಮಾಡಿಸ್ಕೊಳತ್ತಾನಲ್ಲ ಅಂತ ಹೇಳಿ ನನಗೆ ಭಾಳ ಬೇಜಾರಾಗತ್ತತಿ. ಪರವಾಗಿಲ್ಲ, ನನಗೆ ಆರಾಮಿಲ್ದಾಗ ನೀ ಮಾಡ್ತಿದ್ದಿ, ನಿನಗೆ ಆರಾಮಿಲ್ಲ ನಾನು ಮಾಡಬೇಕು. ಮತ್ತು ತಾಯಿ ಮಗಳು ಮಾಡಬೇಕು, ಮಗಳ ತಾಯಿಗೆ ಮಾಡ್ತಾಳು. ಅದ್ರಾಗ ಏನೈತಿ? ನನಗೆ ಮದನು ಹಂಗ, ನೀನು ಹಂಗ. ನಾನು ನಿಮ್ಮನ್ನ ಯಾವಾಗಾದ್ರೂ ಬೇರೆ ಬೇರೆ ನೋಡೇನ ಮಗಳ? ಇಲ್ಲಲ್ಲ. ಬಾ ಮಲ್ಕೋ, ಸ್ವಲ್ಪ ಹೊತ್ತು ಮಕ್ಕೊಂಡ ರೆಸ್ಟ್ ಮಾಡಿ ಬಾ. ನಾನು ಚಹಾ ಮಾಡಿ ಆದ್ಮೇಲೆ ನೀನು ಎಬ್ಬಿಸ್ತಾನೆ, ಸರಿನಾ? ಆಯಿತು ಅತ್ತೆ. ಅಮ್ಮ, ಯಾಕಮ್ಮ ನನಗೆ ಇಷ್ಟೊಂದು ಸುಸ್ತಾಗ್ತಾ ಇದೆ. ಮೈಕೈ ಎಲ್ಲ ನೋವು, ತಲೆ ಅಂತೂ ತುಂಬಾ ಭಾರ ಆಗಿಬಿಟ್ಟಿದೆ. ನನಗೆ ಯಾವತ್ತೂ ಈ ರೀತಿ ಆಗೇ ಇರಲಿಲ್ಲ, ಆದರೆ ಇವತ್ತೇ ಇಷ್ಟೊಂದು ಭಾರ ಅನಿಸ್ತಾ ಇದೆ. ನಿನ್ನೆ ರಾತ್ರಿ ಏನಾಯಿತು ನನಗೆ ಒಂದು ಗೊತ್ತಾಗ್ತಾನೇ ಇಲ್ಲ. ಏನು ನೆನಪು ಕೂಡ ಬರ್ತಾನೇ ಇಲ್ಲ. ಏನು ಮಾಡಲಿ ದೇವ್ರೆ? ಮೀನಾ, ಏನು ಯೋಚನೆ ಮಾಡ್ತಿದ್ಯಮ್ಮ? ಮಲ್ಕೋ ಅಂದ್ರೆ ಹೋಗು ಮಲ್ಕೋ. ನಾನು ಸ್ವಲ್ಪ ಚಹಾ ಮಾಡ್ತೇನೆ. ನಿಮ್ಮಮ್ಮ ಅದು ಎದ್ದಾರ ನೋಡ್ತಾನೋ, ಅವ್ರಿಗೂ ಸ್ವಲ್ಪ ಚಹಾ ಮಾಡಿಕೊಡ್ತಾನೆ. ಸ್ವಲ್ಪ ನೀವು ಮಕ್ಕೋ, ನೀ ಕೇಳಿದ್ರೆ ನಾನು ಇಲ್ಲೇ ಮಕ್ಕೊಂಡಾಳ ಅಂತ ಹೇಳ್ತೇನೆ ತಗೋ. ಹಾಂ, ಸರಿ ಅತ್ತೆ, ಆಯಿತು. ನಿಮ್ಮಂಥ ಅತ್ತೆ ಸಿಗೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅತ್ತೆ. ನನ್ನ ಅಮ್ಮನಕ್ಕಿಂತನೂ ಹೆಚ್ಚಾಗಿ ನನಗೆ ಪ್ರೀತಿ ತೋರಿಸ್ತೀರ ಅತ್ತೆ. ಥ್ಯಾಂಕ್ಸ್ ಅತ್ತೀರಿ, ಥ್ಯಾಂಕ್ ಯು ಸೋ ಮಚ್ ರೀ. ಅಯ್ಯವ್ವ, ನನಗೂ ಹಿಂಗಾಗಿದ್ರು ನೀನು ಮಾಡ್ತಿದ್ದಲ್ಲ, ನಾನು ಏನಾರ ಅಂತಿದ್ನಿ? ಇಲ್ಲಲ್ಲೋ. ಮತ್ತೆ ಈಗ ನಿನಗಾದಾಗ ನಾನು ಮಾಡ್ಬೇಕು. ಯಾಕಂದ್ರೆ ನಾವು ಅನುಸರಿಸ್ಕೊಂಡು ಹೋದ್ರೆ ಇಬ್ಬರು ಚಂದ ಇರ್ತೇವಿ. ಅದೇ ಅಯ್ಯ ನನಗಾದಾಗ ಮಾಡು, ನಿನಗಾದಾಗ ನಾನು ಯಾಕೆ ಮಾಡಲಿ? ಎಲ್ಲ ಕೆಲಸ ಮಾಡಿಟ್ಟು ಹೋಗಿ ಮಕ್ಕಳು ಅಂದ್ರೆ ಹೆಂಗಾಕತಿ? ಅತ್ತಿ ಸಸಿ ಅಂದಮೇಲೆ ತಾಯಿ ಮಗಳು ಹಂಗಿರ್ಬೇಕು. ತಾಯಿಗೆ ಈಗ ಆರಾಮಿಲ್ಲ ಅಂದ್ರೆ ಮಗಳು ನೋಡ್ತಾಳೋ, ಮಗಳಿಗೆ ಆರಾಮಿಲ್ಲ ಅಂದ್ರೆ ತಾಯಿ ನೋಡ್ತಾಳಲ್ಲೋ, ಹಂಗೆ ಅತ್ತಿ ಸಸಿನೂ ಹೊಂದ್ಕೊಂಡು ಹೋದ್ರೆ ಜೀವನ ಭಾಳ ಚಂದ ಇರ್ತೈತಿ ಮಗಳ. ಹೋಗಿ ಮಕ್ಕ ಹೋಗು, ನಾನು ಸ್ವಲ್ಪ ಚಹಾ ಮಾಡ್ತೇನೆ. ಹಾಂ, ಆಯಿತು ಅತ್ತೆ. ಚಹಾ ಮಾಡಿದ್ಮೇಲೆ ಎಬ್ಬಿಸ್ತಾನೋ, ಅಲ್ಲಿ ಮಠ ಮಕ್ಕೋರಾಯವ? ಆಯಿತು ಅತ್ತೆ. ಈಕಿಗೆ ಯಾವತ್ತೂ ಹಿಂಗಾಗೇ ಇಲ್ಲ, ಯಾಕೆ ಇವತ್ತು ಹಿಂಗಾಗೈತಿ? ಮೈಕೈ ನೋವು ಅನ್ನತಾಳು, ಸುಸ್ತನ್ನತಾಳು, ತೆಲು ನೋವು ಅನ್ನತಾಳು, ತಲೆ ಭಾರ ಆಗೈತೆ ಅನ್ನತಾಳು. ನಿನ್ನೆ ನೋಡಿದ್ರೆ ನನಗೆ ಯಾರೋ ಕರ್ದಂಗೆ ಆಗತ್ತ ಅನ್ನೋದಿದ್ಲು, ಇವತ್ತು ನೋಡಿದ್ರೆ ಹಿಂಗೆ ಅನ್ನತಾಳು. ಏನಾಗತ್ತೈತಿ ನಮ್ಮ ಮೀನನ್ ಬದುಕ್ನಾಗ? ಒಂದು ಅರ್ಥನೇ ಆಗತ್ತು. ನಾನು ನೋಡಿದ್ರೆ ನಾಳೆ ಇವ್ರದ್ದು ಪ್ರಶ್ನೆ ಇಡಬೇಕು ಅಂತ ಅನ್ಕೊಂಡೀನಿ. ನಾಳೆ ಅಂತ ನೋಡಿದ್ರೆ ಇವತ್ತು ರಾತ್ರಿನೇ ಇಡಬೇಕು ಅಂತ ಅನ್ಕೊಂಡೀನಿ. ಈಕಿ ನೋಡಿದ್ರೆ ಹಿಂಗೆಲ್ಲ ಅನ್ನತಾಳು. ನನಗಂತೂ ಏನು ಮಾಡ್ಬೇಕಂತ ಒಂದು ತಿಳಿವಾತು. ಏನು ಮಾಡ್ಬೇಕು? ಇವ್ರ ಅಮ್ಮಾರ ಜೊತೆ ಒಂದು ಸ್ವಲ್ಪ ಮಾತಾಡ್ತಾನೆ, ನೋಡೋಣ ಅವ್ರು ಏನಂತಾರಂತೇಳಿ ಕೇಳ್ತಾನೆ. ಮತ್ತೆ ಈಗ ಅನ್ನೋದಕ್ಕೆ ಈಕಿ ಮಾಡೋದಕ್ಕೆ ನನಗೆ ಯಾಕೋ ಒಂಥರ ಯೋಚನೆನೇ ಆಗತೈತಿ. ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ? ಯಾಕೆ ಎಲ್ಲ ಈ ರೀತಿ ಆಗತೈತಿ? ಅದು ಮೈಯಾಗ ಏನಾದರೂ ಬಂದು ಹೋದಾಗ ಮಾಡ್ತಾರಲ್ಲ, ಹಂಗೆ ಮಾಡತ್ತಾಳ. ಮೈಕೈ ನೋವು, ತೆಲು ನೋವು ಅಂತೇಳಿ ಮದುವೆಯಾಗಿ ಬಂದು 1.5 ವರ್ಷ ಮ್ಯಾಲೆ ಆಗಕ್ಕೆ ಬಂತು, ಯಾವತ್ತೂ ಹಿಂಗೆ ಅಂದಿಲ್ಲ. ಆದರೆ ಇವತ್ತು ಅನ್ನತ್ತಾಳಂದ್ರೆ ಏನಾದರೂ ಆಗೈತೇನೋ. ಏನು ಹೇಗೆ ಅಂತ ನಾನು ಹೆಂಗೆ ತಿಳ್ಕೊಬೇಕು ಅಂತ ನನಗೂ ಗೊತ್ತಾಗಲ್ದು. ನೋಡೋಣ, ಮುಂದೆ ಯೋಚನೆ ಮಾಡಿದ್ರಾಯ್ತು. ಇವಾಗ ಚಹಾ ಮಾಡೋಣ. ಪಾಪ ಎಲ್ಲರೂ ಎದುರ್ತಾರೋ. ಅಕ್ಕಿ ಸ್ವಲ್ಪ ಮಲ್ಕೊಳ್ಳಿ, ಅಕ್ಕಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಆರಾಮಾಗ್ತತೇನೋ, ನೋಡೋಣ. ನೀನು ಯಾಕೆ ಮಕ್ಕೊಂಡಿದ್ಯಾ? ಯಾಕೆ ಮಕ್ಕೊಂಡಿದ್ಯಾ? ನಿನಗೆ ಮಾಡೋದಕ್ಕೆ ತುಂಬಾನೇ ಕೆಲಸ ಇದೆ. ಅದನ್ನ ಬಿಟ್ಟು ನೀ ಈ ರೀತಿ ಆರಾಮಾಗಿರೋ ಮಕ್ಕೊಂಡಿರೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗ್ತಾ ಇಲ್ಲ. ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದೀಯಾ ಮೀನಾ? ಏ ಮೀನಾ,
ಎದ್ದೇಳಿ, ಎದ್ದೇಳು. ನಿನಗೆ ನಾನ್ ಬಂದೋಗಿರೋದಕ್ಕೆ ಸುಸ್ತಾಗತ್ತತಿ. ಹ ನನ್ನ ಜೀವನದಲ್ಲಿ ಆಗಿರೋದನ್ನ ನಾನು ಯಾರಿಗೆ ಹೇಳ್ಬೇಕು? ಯಾರಿಗೆ ಹೇಳ್ಬೇಕು? ಎದ್ದೇಳಿ, ಎದ್ದೇಳು. ಮೀನಾ, ಅಮ್ಮ, ಯಾರು ಕಡ್ದಂಗೆ ಆಗ್ತಾ ಇದೆ. ಕಣ್ ಬಿಡೋಕ್ಕೂ ಆಗ್ತಾ ಇಲ್ಲ. ಅತ್ತೆ ನೋಡಿದ್ರೆ ಮಲ್ಕೋ ಅಂತ ಹೇಳಿದ್ದಾರೆ. ಯಾರಾದರೂ ಕರೀಲಿ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ತುಂಬ ಸುಸ್ತಾಗ್ಬಿಟ್ಟಿದೆ. ಅಪ್ಪ, ಅಪ್ಪ. ಅಯ್ಯೋ, ನಾನು ಅಪ್ಪನ ಎಬ್ಸಕ್ಕಂತ ಬಂದರೆ ಇಲ್ಲಿ ಮೀನಾ ಮಲ್ಕೊಂಡಿದ್ದಾಳೆ. ಮೀನಾ ಯಾಕೆ ಇಲ್ಲಿ ಮಲ್ಕೊಂಡಿದ್ದಾಳೆ? ನಾನು ಎಬ್ಸಿದ್ರೆ ಇದ್ದಿಲ್ಲ, ಇನ್ನು ಇವನ್ ಬಂದು ಎಬ್ಸಿದ್ರೆ ಎದ್ದು ಬಿಡ್ತಾಳ. ಹೀಗಿರ್ತಾಳೆ, ನಾನು ನೋಡ್ತೀನಿ. ಇವಳು ಹೇಗಾದ್ರೂ ಕಾಟ ಕೊಡಬೇಕು. ಇವಳ ಮೈಯಲ್ಲಿ ಹೋಗಿ ಇವ್ರು ನಾವು ಕಾಟ ಕೊಡಬೇಕು ಅಂದ್ರೆ ಯಾರಾದ್ರೂ ಒಬ್ರು ಬರ್ತಾನೆ ಇರ್ತಾರೆ. ಟೈಮೇ ಸರಿ ಇಲ್ಲ. ಇಲ್ಲಿಂದ ಹೋಗೋಣ. ಇವಳು ಒಬ್ಳೆ ಇದ್ದಾಗ ಬಂದು ಇವಳ ಮೈಲಿ ಹೊಕ್ಕೊಂಡ್ಬಿಡೋಣ. ಮೀನಾ, ಮೀನಾ, ಏನಾಯ್ತು? ಅಯ್ಯೋ, ಜ್ವರ ಬೇರೆ ಬಂದಿದೆ. ಇಷ್ಟೊಂದು ಜ್ವರ ಬಂದಿದೆಯಲ್ಲ ಇವಳಿಗೆ. ಏನಾಯ್ತು? ನಿನ್ನೆ ರಾತ್ರಿ ಆದರೂ ಚೆನ್ನಾಗೇ ಇದ್ಲಲ್ಲ, ಇವತ್ತು ನೋಡಿದ್ರೆ ಜ್ವರ ಬಂದಿದೆ. ಅದು ಬಂದು ಇಲ್ಲಿ ಅಮ್ಮನ ರೂಮಲ್ಲಿ ಯಾಕೆ ಮಲಗಿದ್ದಾಳೆ ಇವಳು? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ತರುಣ್, ಇಲ್ಲೇನಪ್ಪ ಮಾಡತ್ತಿ? ಅದು ಅಮ್ಮ, ಮೀನಾ ಯಾಕೆ ಇಲ್ಲಿ ಮಲ್ಕೊಂಡಿದ್ದಾಳೆ? ಮೈ ನೋಡಿದ್ರೆ ಬೆಂಕಿ ಥರ ಸುಡ್ತಾ ಇದೆ. ಏನಾಯ್ತಮ್ಮ ಅವಳಿಗೆ? ಹೌದಾ? ನಾನು ಅವಾಗಲೇ ನೋಡಿದಾಗ ಜ್ವರ ಏನಿರಲಿಲ್ಲ. ನಾನೇ ಕರ್ಕೊಂಬಂದು ಇಲ್ಲಿ ಮಲಗಿಸಿದ್ನಿ. ಅಲ್ಲೆಲ್ಲ ಬಾಲ ಕಸ ಹೊಡೆದು ರಂಗೋಲಿ ಹಾಕಿದ್ಲು. ಹಾಕಿ ಯಾಕೋ ಹೋಗಿ ಚೇರ್ ಮ್ಯಾಗ ಕುಂತಿದ್ಲು ಸಪ್ಪಾಗ. ನಾನು ಏನಾಯ್ತಪ್ಪ ಆಕಿಗೆ, ಯಾಕೆ ಹಿಂಗೆ ಕುಂತಾಳು ಅಂತೇಳಿ ಹೋಗಿ ಮಾತಾಡ್ಸಿರು. ಸ್ವಲ್ಪ ಹೊತ್ತು ಏನೋ ಮಾತಾಡಲೇ ಇಲ್ಲ. ಆಮೇಲೆ ನಾನು ಭಾಳ ಕೇಳಿದಾಗ ಹೇಳು, ಬರ್ತೇನೆ ಹೋಗ್ರಿ ಅಂತ ಅಂದ್ಲು. ಹ್ಞೂ ಅಂತ ಅಂದು ಸುಮ್ಮನೆ ಆದ್ನಿ. ಆಮೇಲೆ ನೋಡಿದ್ರೆ ಒಬ್ಬಾಕಿ ತಲೆ ಹಿಡ್ಕೊಂಡು ನಿಂತಿದ್ಲು. ಯಾಕೆ ಮೀನಾ, ಏನಾಯ್ತು, ಇಲ್ಲಿ ಯಾಕೆ ನಿಂತಿ ಅಂದ್ರೆ, ಅತ್ತೆ ಯಾಕೋ ನನ್ನ ತಲೆ ತುಂಬ ಭಾರ ಹಾಕತೈತಿ. ಆಮೇಲೆ ಮೈಕೈ ಎಲ್ಲ ನೋವಾಸತಿ, ಭಾಳ ಅನ್ಸತ್ತೆ, ಯಾಕೋ ಒಂಥರ ಆಗ್ತಾ ಇದೆ ಅತ್ತೆ ಅಂತ ಅಂದ್ಲು. ಅದಕ್ಕೆ ಆಯ್ತಮ್ಮ, ಅಲ್ಲಿ ತರದ್ ಮಲ್ಕೊಂಡಿದ್ದಾನ, ನೀನು ಇಲ್ಲಿ ಮಲ್ಕೊ ಅಂತೆ ಬಾ ಅಂತೇಳಿ ಕರ್ಕೊಂಡು ಬಂದು ಇಲ್ಲಿ ಮಲಗಿಸೀನಿ. ಈಗ ನೋಡಿದ್ರೆ ನೀನು ನೋಡಿದ್ರೆ ಜ್ವರ ಬಂದವನ್ ಹತ್ತಿದಿ. ಏನಾಗೈತೇನೋ ಮೀನಾಗ, ಒಂದು ಗೊತ್ತಾಗವಲ್ತು ನನಗರ. ಅದು ನನ್ನ ಪ್ರಭಾವ. ಅದು ನಿಮಗೆ ಗೊತ್ತಾಗುತ್ತೆ. ನಿಮ್ಮನ್ನ ಪ್ರತಿಯೊಬ್ಬರನ್ನು ನಾನು ಕಾಡದೆ ಬಿಡಲ್ಲ. ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಕಾಟ ಕೊಡದೆ ನಾನು ಬಿಡಲ್ಲ. ರೀ, ಯಾವಾಗ ಬಂದ್ರಿ? ಕಾಫಿ ಅದು ಏನಾದರೂ ಬೇಕಾಗಿತ್ತಾ? ಮಾಡ್ಕೊಡ್ಲಾ? ಬೇಡ ಮೀನಾ, ನಿನಗೇನಾಗಿದೆ? ರಾತ್ರಿ ಆದರೂ ಚೆನ್ನಾಗಿದೆಯಲ್ಲ, ಇವಾಗ ಯಾಕೆ ಸಡನ್ ಆಗಿ ಜ್ವರ ಬಂದೈತಿ? ಗೊತ್ತಿಲ್ಲ ರೀ, ಯಾಕೋ ರಾತ್ರಿಯಿಂದ ನನಗೆ ಮನಸ್ಸೇ ಸರಿ ಇಲ್ಲ. ಏನೋ ಒಂಥರ ಆಗ್ತಾ ಇದೆ. ಬೆಳಗ್ಗೆ ನೋಡಿದ್ರೆ ತುಂಬಾನೇ ಮೈಕೈ ಎಲ್ಲ ನೋವು, ತಲೆ ಅಂತೂ ತುಂಬ ಭಾರ ಆಗ್ಬಿಟ್ಟಿದೆ ರೀ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ಅಲ್ಲಿ ಕೂತಿದ್ದೆ, ಅತ್ತೆ ಮಾತಾಡ್ಸಿದ್ರು ಅಂತೆ, ಅದು ಕೂಡ ನನಗೆ ಗೊತ್ತೇ ಇಲ್ಲ. ತುಂಬಾನೇ ಭಾರ ಅನಿಸ್ತಾ ಇದೆ ಅಂತ ಅತ್ತೆ ಮಗ ಹೇಳಿದ್ರೆ, ಅತ್ತೆ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡು ಅಂತ ಹೇಳಿ ಕರ್ಕೊಂಡು ಬಂದು ಮಲಗಿಸಿದ್ರು ರೀ. ನನಗೆ ಜ್ವರ ಬಂದಿರೋದು ಗೊತ್ತಿಲ್ಲ ರೀ, ಅಷ್ಟೊಂದು ನಿದ್ದೆ ಬಂದ್ಬಿಟ್ಟಿತ್ತು. ಹಾಗಾಗಿ ನಿದ್ದೆ ಮಾಡಿದೆ ರೀ. ಏನಾದರೂ ಬೇಕಾಗಿತ್ತಾ? ಏನಿಲ್ಲ, ನಿನಗೆ ಜ್ವರ ಬಂದಿರೋದು ನೋಡಿ ನನಗೆ ಗಾಬರಿ ಆಯಿತು. ನಿನ್ನೆ ರಾತ್ರಿ ಆದರೂ ಚೆನ್ನಾಗಿದ್ಲು, ಇವಾಗ ಏನಾಯಿತು ಅಂತ ಹೇಳಿ. ಅಮ್ಮ, ಡಾಕ್ಟ್ರನ್ನ ಕರೆಸಿದ್ರಾಯ್ತಲ್ಲ ಅಮ್ಮ. ಇಲ್ಲಿ ಇರ್ತಾರಲ್ವಾ ಅಮ್ಮ ಡಾಕ್ಟ್ರು. ಪಾಪ ಅವಳಿಗೆ ತುಂಬಾ ಜ್ವರ ಬಂದಿದೆ. ಈ ರೀತಿ ಅವಳನ್ನ ನಂಗೆ ನೋಡೋಕ್ಕೂ ಆಗ್ತಾ ಇಲ್ಲಮ್ಮ. ಹೌದು ತರುಣ್, ನನಗೂ ನನ್ನ ಸೊಸೆನ ಈ ರೀತಿ ನೋಡೋಕ್ಕಾಗೋದಿಲ್ಲ. ಡಾಕ್ಟ್ರನ್ನ ಕರ್ಸಿರಾಯ್ತು, ಹೇಳ್ತೀನಿ ನಿಮ್ಮ ಅಪ್ಪಾಗ. ಡಾಕ್ಟರ್ನಲ್ಲ ಕಮಲವ್ವ, ನಿನ್ನ ಗಂಡನ್ನ ಕರ್ಸು. ನಿನ್ನ ಗಂಡನ್ನ ಕರ್ಸು.